ನಮಸ್ಕಾರ ಮಕ್ಕಳೇ. ಮಕ್ಕಳೇ, ಇವತ್ತು ರಾಜ ವಿಕ್ರಮ ಮತ್ತು ಬೇತಾಳನ ಕಥೆಗಳಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಮೋಸಗಾರನ ಅಂತ್ಯ. ಏನದು ಕಥೆ ಅಂತ ನೋಡ್ಕೊಂಬೋಣ. ಸುವರ್ಣಪುರ ಎಂಬ ರಾಜ್ಯದಲ್ಲಿ ಧನರಾಜ ಎಂಬ ವ್ಯಕ್ತಿ ವಾಸ ಮಾಡ್ತಿರ್ತಾನೆ. ಅವನು ಹೊರಗಡೆಯಿಂದ ನೋಡೋಕ್ಕೆ ಅತ್ಯಂತ ಸಜ್ಜನನಂತೆ ಕಾಣ್ತಿರ್ತಾನೆ, ಆದರೆ ಒಳಗಿನಿಂದ ದೊಡ್ಡ ಮೋಸಗಾರ. ಅವನು ಜನರಿಗೆ ಹೀಗೆ ಹೇಳ್ತಿರ್ತಾನೆ, ನನ್ನ ಬಳಿ ಅಪರೂಪದ ಮಂತ್ರವಿದೆ. ನಿಮ್ಮ ಚಿನ್ನವನ್ನು ನನಗೆ ಕೊಟ್ಟರೆ 1 ತಿಂಗಳಲ್ಲಿ ಅದನ್ನು 2 ಪಟ್ಟು ಮಾಡಿಕೊಡ್ತೀನಿ ಅಂತ. ಹಣದ ಆಸೆಗೆ ಹಲವಾರು ತಮ್ಮ ಆಭರಣಗಳನ್ನು, ಚಿನ್ನ ಮತ್ತು ತಾವು ಉಳಿಸಿರದಂಥ ಹಣ ಅವುಗಳನ್ನು ಅವನಿಗೆ ಒಪ್ಪಿಸ್ತಿದ್ರು. ಮೊದಲಿಗೆ ಕೆಲವು ಜನರಿಗೆ ತನ್ನ ಹಣದಿಂದಲೇ ಅವರಿಗೆ ಲಾಭವನ್ನು ಕೊಡ್ತಾನೆ. ಇದರಿಂದ ಎಲ್ಲರ ನಂಬಿಕೆಯನ್ನು ಗಳಿಸ್ತಾನೆ. ನಂತರ 100 ಜನರಿಂದ ಅಪಾರ ಸಂಪತ್ತನ್ನು ಸಂಗ್ರಹಿಸಿ ಒಂದು ರಾತ್ರಿ ರಾಜ್ಯದಿಂದ ಪರಾರಿಯಾಗಲು ಯೋಚನೆ ರೂಪಿಸಿರ್ತಾನೆ. ಅದೇ ಗ್ರಾಮದಲ್ಲಿ ಒಬ್ಬ ವೃದ್ಧೆ, ಅವನ ಮೇಲೆ ಅನುಮಾನ ಇರುತ್ತೆ. ಅವಳು ರಾಜ ವಿಕ್ರಮನಿಗೆ ಈ ಒಂದು ಎಲ್ಲ ವಿವರಗಳನ್ನು ತಿಳಿಸ್ತಾಳೆ. ಆಗ ರಾಜ ವಿಕ್ರಮ ತನ್ನ ಸೈನಿಕರನ್ನು ಕಳಿಸುವ ಬದಲು ಸಾಮಾನ್ಯ ವ್ಯಾಪಾರಿಯ ವೇಷ ಧರಿಸಿ ತಾನೇ ಧನರಾಜನ ಮನೆಗೆ ಹೋಗ್ತಾನೆ. ತನ್ನ ಬಳಿ ಅಪರೂಪದ ವಜ್ರಗಳಿವೆ, ಅವುಗಳನ್ನು ದ್ವಿಗುಣ ಮಾಡಿಕೊಡು ಅಂತ ಕೇಳ್ತಾನೆ. ಆಗ ಧನರಾಜ ಆಸೆಯಿಂದ ಒಪ್ಕೋತಾನೆ. ರಾಜ ನಕಲಿ ವಜ್ರಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಅವನಿಗೆ ಕೊಡ್ತಾನೆ. ಕೊಟ್ಟು ಗುಪ್ತವಾಗಿ ಸೈನಿಕರನ್ನು ಸುತ್ತುವರಿಯಲು ಆದೇಶ ಮಾಡ್ತಾರೆ. ಅದೇ ರಾತ್ರಿ ಧನರಾಜ ಎಲ್ಲ ಹಣವನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕ್ಕೊಂಡು ಓಡಲು ಪ್ರಯತ್ನಿಸ್ತಾನೆ. ಆವಾಗ ಸೈನಿಕರು ಅವನನ್ನು ಬಂಧಿಸ್ತಾರೆ. ಮರುದಿನ ರಾಜ್ಯಸಭೆಯಲ್ಲಿ ಅವನು ಮೋಸದಿಂದ ಕೂಡಿಟ್ಟಿದ್ದ ಎಲ್ಲ ಸಂಪತ್ತನ್ನು ಅದನ್ನು ತಲುಪಬೇಕಾದ ಜನರಿಗೆ ಮರಳಿ ಹಂಚುತ್ತಾನೆ. ಧನರಾಜನಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸ್ತಾನೆ. ಆಗ ರಾಜ್ಯದ ಜನರು ಸಂತೋಷ ಪಡ್ತಾರೆ ಮತ್ತು ಮುಂದೆ ಇಷ್ಟು ಸುಲಭವಾಗಿ ಮೋಸ ಹೋಗಬಾರ್ದು ಅನ್ನುವ ಪಾಠವನ್ನು ಕಲಿತಾರೆ. ಮಕ್ಕಳೇ, ನಿಮಗೆಲ್ಲ ಗೊತ್ತು. ಈಗ ಬೇತಾಳ ಒಂದು ಪ್ರಶ್ನೆಯನ್ನು ಕೇಳುತ್ತೆ. ರಾಜ, ಧನರಾಜನನ್ನು ಹಿಡಿದದ್ದು ಯಾರ ಬುದ್ಧಿವಂತಿಕೆ? ಅನುಮಾನ ವ್ಯಕ್ತಪಡಿಸಿದ ವೃದ್ಧೆಯೋ, ಮಾರುವೇಷ ಧರಿಸಿ ಯೋಜನೆಯನ್ನು ರೂಪಿಸಿದ ನೀನೋ, ಅಥವಾ ಧನರಾಜನ ಲೋಭಿತನ ಈ ಎಲ್ಲ ಪತನಕ್ಕೆ ಕಾರಣವಾಯಿತು ಅಂತ ಕೇಳ್ತಾನೆ. ಆಗ ರಾಜ ವಿಕ್ರಮ ಹೇಳ್ತಾನೆ, ಮೊದಲನೆಯದಾಗಿ ವೃದ್ಧೆಯ ಎಚ್ಚರಿಕೆ ನಮಗೆ ಸತ್ಯವನ್ನು ಹೊರತರುತ್ತೆ. ಎರಡನೇದಾಗಿ ನನ್ನ ಯೋಜನೆ ಅವನನ್ನು ಬಂಧಿಸಲು ಸಹಾಯ ಮಾಡುತ್ತೆ. ಆದರೆ ಎಲ್ಲಕ್ಕಿಂತ ಅವನ ಪತನಕ್ಕೆ ಮುಖ್ಯ ಕಾರಣ ಅಂದರೆ ಅವನ ಸ್ವಂತ ಲೋಭಿತನ. ಅವನಿಗೆ ಲೋಭ ಅಂದರೆ ಆಸೆ ಇಲ್ಲದಿದ್ದರೆ ಅವನು ನಮ್ಮ ಬಲೆಗೆ ಬೀಳ್ತಿರಲಿಲ್ಲ. ಏಕೆಂದರೆ ಅವನು ಎಲ್ಲರ ಹತ್ರ ಇಸ್ಕೊಂಡದ್ದು ಪರವಾಗಿಲ್ಲ, ಆದರೆ ಅದನ್ನೆಲ್ಲ ಮೂಟೆ ಕಟ್ಟಿ ಎತ್ಕೊಂಡು ಹೋಗುವಂಥ ಒಂದು ಲಕ್ಷಣ ಇದೆಯಲ್ಲ, ಆ ಲೋಭಿತನದಿಂದ ಅವನು ನಮ್ಮ ಬಲೆಗೆ ಬಿದ್ದದ್ದು ಅಂತ ರಾಜ ವಿಕ್ರಮ ತಿಳಿಸ್ತಾನೆ. ಆಗ ಬೇತಾಳ ಮತ್ತೆ ನಗುತ್ತಾ, ರಾಜನೇ, ನೀನು ಮತ್ತೊಮ್ಮೆ ಸರಿಯಾದ ಉತ್ತರ ಕೊಟ್ಟೆ ಅಂತ ಹಾರಿ ತಾನು ಮತ್ತೆ ಮರದ ಕೊಂಬೆಗೆ ಹೋಗಿ ನೇತಾಕೊಳ್ಳುತ್ತೆ.
ಮಕ್ಕಳೇ, ಈ ಕಥೆಯ ನೀತಿ ಇಷ್ಟೇ: ಮೋಸದಿಂದ ಗಳಿಸಿದ ಸಂಪತ್ತು ಶಾಶ್ವತವಾಗಿರೋದಿಲ್ಲ. ಲೋಭ ಅಂದರೆ ಆಸೆ ಕೊನೆಗೆ ಮೋಸಗಾರನನ್ನೇ ನಾಶ ಮಾಡುತ್ತೆ. ಅದರಿಂದ ಮಕ್ಕಳೇ, ನೀವು ಯಾರೂ ಲೋಭಿತನವನ್ನು ಹತ್ತಬೇಡಿ. ಯಾಕೆಂದರೆ ಅದು ನಿಮ್ಮ ನಿರ್ನಾಮಕ್ಕೆ ಕಾರಣ ಆಗುತ್ತೆ. ಯಾವತ್ತೂ ಒಳ್ಳೆಯ ರೀತಿಯಿಂದ ಯಾವುದೇ ಸಂಪತ್ತನ್ನು ಸಂಪಾದಿಸಿ ಮಕ್ಕಳೇ, ಅದು ನಿಮಗೆ ಯಾವಾಗಲೂ ಒಳ್ಳೆಯತನವನ್ನು ತರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ.